ಶಾಲೆಗಳ ಸ್ಥಿತಿ ಸರಿಯಾಗೋದು ಯಾವಾಗ? ಇದು $1,000,000 ಪ್ರಶ್ನೆ. ಪ್ರತಿ ದಿನ ಕೂಡ ನಾವು ಈ ಪ್ರಶ್ನೆಯನ್ನ ಕೇಳ್ತಾನೆ ಇದೀವಿ. ಕಾರಣ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ಬೀಳುವ ಕೊಠಡಿ ಮಧ್ಯೆ ಶಾಲಾ ಮಕ್ಕಳು ಆಟ ಪಾಠವನ್ನ ಮಾಡಬೇಕು. ಒಂದ್ ಕಡೆ ಪಾಠವನ್ನ ಕೇಳೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ. ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ ಶಿಕ್ಷಣ ಇಲಾಖೆ? ಪ್ರತಿನಿತ್ಯ ನಾವು ಈ ಒಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. ಯಾವ್ಯಾವ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪಾಠ ಕೇಳ್ತಿದ್ದಾರೆ, ಆ ಒಂದು ಸರ್ಕಾರಿ ಶಾಲೆಗಳು ಯಾವ ರೀತಿಯಾಗಿ ಶಿಥಿಲಾವಸ್ಥೆಯಲ್ಲಿ ಹೊಂದಿದೆ ಅನ್ನೋದು. ನಾವು ಇವತ್ತು ತೋರಿಸ್ತಾ ಇರುವ ಶಾಲೆ ದೊಡ್ಡ ಗಂಜೂರು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರಿನ ಶಾಲೆ. ಈ ಶಾಲೆಗೆ ಹೋಗೋದಿಕ್ಕೇನೆ ಮಕ್ಕಳು ಭಯ ಪಡ್ತಾ ಇದ್ದಾರೆ. ಪೋಷಕರು ಬಿಡಿ, ಮಕ್ಕಳಿಗೂ ಕೂಡ ಆತಂಕ. ಅಲ್ಲಿ ಹೆಚ್ಚೋ ಸಂದರ್ಭದಲ್ಲಿ ಮಕ್ಕಳೇನೋ ಧೈರ್ಯ ಮಾಡಿ ಹೋಗ್ತಾರೆ, ಆದ್ರೆ ಇಲ್ಲಿ ಮಕ್ಕಳೇ ಜೀವ ಭಯದಲ್ಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲೇ ಶಾಲೆಯ ದುಸ್ಥಿತಿ ಇದು. 50 ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ, ಆದ್ರೆ ಮಕ್ಕಳಿಗೆ ಸೂಕ್ತವಾದ ಕೊಠಡಿಯ ಕೊರತೆ ಇದೆ. ಮಳೆ ಬಂದ್ರೆ ಸೋರುವ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠವನ್ನ ಮಾಡಬೇಕು. ಆ ಒಂದು ಕೊಠಡಿಯಲ್ಲೇ ಮಕ್ಕಳು ಪಾಠ ಕೇಳಬೇಕು. ಇಲ್ಲಿ ಬಿರುಕು ಬಿಟ್ಟಿದೆ ಗೋಡೆ, ಮೇಲ್ಚಾವಣಿ ಅಂತೂ ಹಾರೇ ಹೋಗಿದೆ. ಭಯದಲ್ಲೇ ಪಾಠ ಕೇಳಬೇಕಾಗಿದೆ ಈ ಶಾಲೆಯ ಮಕ್ಕಳು. ಬ್ರಿಟಿಷರ ಕಾಲದ ಕಟ್ಟಡ ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. 50 ಮಕ್ಕಳಿದ್ದಾರೆ, ಮಕ್ಕಳಿಗೆ ಅಟ್ಲೀಸ್ಟ್ ಪಾಠ ಕೇಳೋದಕ್ಕೆ ಒಂದು ಸೌಕರ್ಯವನ್ನ ಕಲ್ಪಿಸಿ, ಕೊಠಡಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಶಾಲೆ, ಅಟ್ಲೀಸ್ಟ್ ಈಗಾದ್ರೂ ಒಂದು ರೀತಿಯಾದಂತಹ ದುರಸ್ತಿ ಕಾರ್ಯ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಅಂತ ಅದು ತಲೆಗೆ ಹೋಗ್ತಾ ಇಲ್ಲ. ನಮ್ಗೇನಾಗಬೇಕು, ಸರ್ಕಾರಿ ಶಾಲೆ ತಾನೇ ಅನ್ನುವಂತಹ ಬೇಜವಾಬ್ದಾರಿ ನಿರ್ಲಕ್ಷ್ಯ. ಒಟ್ಟು 3 ಕೊಠಡಿಗಳನ್ನ ದುರಸ್ತಿಗೊಳಿಸಿ ಬ್ರಿಟಿಷರ ಕೊಠಡಿಯನ್ನ ಸಂರಕ್ಷಿಸಲು ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ಇತಿಹಾಸ ಇದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಜೀರ್ಣೋದ್ಧಾರ ಆಗಬೇಕು, ಅಥವಾ ಅಟ್ಲೀಸ್ಟ್ ಈ ಒಂದು ಶಾಲೆ ಉಳಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಗ್ರಾಮಸ್ಥರೇ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಇರಬೇಕಾದಂತಹ ಯೋಚನೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಬೇಕು ಅಂತ ಹೇಳಿ. ಅದರಲ್ಲಿ ಯಾರು ಕಳಿಸ್ತಾರೆ ಹೇಳಿ? ಬಡವರ ಮಕ್ಕಳು. ಇಷ್ಟಾದ್ರೂ ಕೂಡ ಅಧಿಕಾರಿಗಳಿಗೆ ಮಾತ್ರ ಇದರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಬಿಲ್ಡಿಂಗು ಚೆನ್ನಾಗಿದೆ, ಬಿಲ್ಡಿಂಗು ಮೇಲ್ಗಡೆ ಹೆಂಚು ಎಲ್ಲ ಹೊರಟೋಗಿದೆ. ಅದನ್ನೆಲ್ಲ ಸರಿ ಮಾಡಿಸ್ತೀವಿ ಅಂತೇಳಿ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಯಾಕಂದ್ರೆ ಹಳೆ ಬಿಲ್ಡಿಂಗು ಇರ್ಲಿ ಅಂತ ನಮ್ಮೂರ್ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಎಲ್ಲ ನಾವು ಓದಿರೋದಿಲ್ಲ ಅಲ್ಲ, ಹಳೇದ್ ಬಿಲ್ಡಿಂಗು ಚೆನ್ನಾಗಿರ್ಲಿ ಅಂತೇಳಿ ಅದನ್ನೇ ರೆಡಿ ಮಾಡಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ವಿ. ಅವ್ರು ಇಟ್ಕೊಂಡು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಒಂದು ಬೇಗ ಆಗ್ಲಿ ಅಂತ ನಾವ್ ಇನ್ನ ಒಂದ್ಸತಿ ಸಚಿವರ ಗಮನಕ್ಕೆ ತರ್ತಾ ಇದ್ವಿ. ಸ್ಕೂಲ್ ದೊಡ್ಡಗಂಜೂರು ಸ್ಕೂಲ್ದು ರಿಪೇರಿ ಅನ್ನೋದು ಹಳೆ ಬಿಲ್ಡಿಂಗ್ ಇದೆ ನಿಜ. ಆ ಹಳೆ ಬಿಲ್ಡಿಂಗ್ ಅನ್ನ ಸಚಿವರ ಗಮನಕ್ಕೆ ತಂದಿದೀವಿ ನಾವು. ಇದು ಇದು ಹಳೆ ಬಿಲ್ಡಿಂಗ್, ಇದು ಸುಮಾರು ಅಂದ್ರೆ ಬ್ರಿಟಿಷರ್ ಕಾಲದ ಬಿಲ್ಡಿಂಗ್ ಇದು. ಇದನ್ನ ಡೆಮೊಲೇಷನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸಚಿವರ ಗಮನಕ್ಕೆ ತಂದಿದ್ದಕ್ಕೋಸ್ಕರ ಸಚಿವರು ಅದನ್ನ ನವೀಕರಣ ಮಾಡಿ ಮಕ್ಕಳಿಗೆ ಏನು ಈ ರಂಗಮಂದಿರ ತರ ಆಗ್ಲಿ, ಇಲ್ಲ ಮಕ್ಕಳಿಗೆ ಯಾವ ತರ ಉಪಯೋಗ ಆಗತ್ತೋ ಆ ತರ ಉಪಯೋಗ ಮಾಡಿಸ್ಕೊಡೋದಕ್ಕೆ ಸಚಿವರು ಹೇಳಿದ್ದಾರೆ. ಅದರಿಂದ ಇದು ಹೆಂಗ್ ತೊಡೆದೋಗಿದೆ ಅಷ್ಟೇ ಬಿಟ್ರೆ ಪಾಯ ಆಗ್ಲಿ ಗೋಡೆ ಆಗ್ಲಿ ಅದ್ರಾಗ ಹಾಕಿರ್ತಕ್ಕಂತ ವುಡ್ ವರ್ಕ್. ನಮ್ಮ ಶಾಲೆಯಲ್ಲಿ ಒಂದು ಓಲ್ಡ್ ಬಿಲ್ಡಿಂಗ್ ಇದೆ. ಅದ್ರ ಕೆಳಗಡೆ ನಾವು ಆಟ ಆಡುತ್ತಿರುವಾಗ ಅದೇನಾದ್ರೂ ನಮ್ಮ ತಲೆ ಮೇಲೆ ಬಿದ್ರೆ ತುಂಬಾ ಗಾಯಗಳಾಗುತ್ತದೆ. ಅದರಿಂದ ಇದು ಆದಷ್ಟು ಬೇಗ ಅದನ್ನ ರಿಪೇರಿ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ಳುತ್ತಿದ್ದೇನೆ. ಯಾರ್ಯಾರಿಗೆಲ್ಲ ಹೇಳಿದ್ರಿ ಆತರ ದುರಸ್ತಿ ಆಗಿದೆ ಅಂತ? ನಮ್ಮ ಟೀಚರ್ಸ್ಗೆ ಎಲ್ಲ ಹೇಳಿದ್ರಿ. ಏನ್ ಹೇಳಿದ್ರು ಟೀಚರ್ಸ್? ಸರಿ, ಇದು ಕೇಳ್ತೀರಿ. ನಮ್ಮ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಸ್ಟೋರ್ ರೂಮ್, ಅದು ಮಳೆ ಬಿದ್ರೆ ಸೋರುತ್ತೆ. ಅದರಿಂದ ದವಸ ಧಾನ್ಯಗಳೆಲ್ಲ ಕೆಟ್ಟೋಗುತ್ತೆ. ಅದ್ ಬಿಟ್ರೆ ನಮ್ಮ ಶಾಲಾ ಆವರಣದಲ್ಲಿ ಸ್ವತಂತ್ರ ಪೂರ್ವದ ಒಂದು ಹಳೆ ಕಟ್ಟಡ ಇದೆ. ಆ ಕಟ್ಟಡ ಎಲ್ಲ ಬಿದ್ದೋಗಿದೆ. ಅದರಿಂದ ನಾವು ನಮ್ಮ ಗೆಳೆಯರು ಆಟ ಆಡುವಾಗ ಅದು ನಮ್ಮ ತಲೆ ಮೇಲೆ ಎಲ್ಲಾದ್ರೂ ಬಿದ್ರೆ ಗಾಯ ಆಗುತ್ತೆ. ದಯವಿಟ್ಟು ಬೇಗ ಅಧಿಕಾರಿಗಳು ಈ ಕಟ್ಟಡವನ್ನು ಬೇಗ ಸರಿ ಮಾಡಲು ವಿನಂತಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಮಕ್ಕಳು ಹೇಳ್ತಿದ್ದಾರೆ, ಜೊತೆಗೆ ಗ್ರಾಮಸ್ಥರೇ ಆಸಕ್ತಿ ವಹಿಸ್ತಾ ಇದ್ದಾರೆ, ಬ್ರಿಟಿಷರ ಕಾಲದ ಶಾಲೆ ಇರಬೇಕು ಇದು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಯಾಕೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಇನ್ನೂ ಕೂಡ ಇದರ ಕಡೆ ಗಮನ ವಹಿಸ್ತಾ ಇಲ್ಲ? ಆ ಒಂದು ಆಸಕ್ತಿ ಅವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ನವಿತಾ ಜೈನ್ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಉಳಿಸುವಿಕೆಗಾಗಿ ನ್ಯೂಸ್ 18 ಮಾಡ್ತಾ ಇರುವಂತಹ ಅಭಿಯಾನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವ್ಯಾಪ್ತಿ ಪಡುವಂತಹ ದೊಡ್ಡಗಂಜೂರು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಈಗಾಗಲೇ ನಾವು ದೃಶ್ಯಗಳಲ್ಲಿ ಕಾಣ್ತಾ ಇರುವಂತದ್ದು. ಯಾವ ರೀತಿ ದೃಶ್ಯಗಳಿರುವಂತಹದ್ದು ಅಂತ, ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 50 ಜನ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ. ಆದ್ರೆ ಪ್ರತಿನಿತ್ಯವೂ ಸಹ
ಜೀವ ಭಯದಿಂದ ಇಲ್ಲಿ ಪಾಠವನ್ನು ಕೇಳುವ ಜೊತೆಗೆ ಆಟವನ್ನು ಸಹ ಭಯದಿಂದಲೇ ಆಡುವಂತಹ ದುಸ್ಥಿತಿ ಇಲ್ಲಿ ಎದುರಾಗಿರುವಂತಹದ್ದು. ಸದ್ಯ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಸಹ ಯಾವುದೇ ಪ್ರಯೋಜನವಿಲ್ಲದಂತಾಗಿರುವಂತಹದ್ದು. ಸದ್ಯ 3 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಗೊಂಡಿರುವಂತಹದ್ದು. ಮಳೆಗಾಲ ಬಂತು ಅಂದ್ರೂ ಸಹ ಒಂದು ಬಕೆಟ್ ಗಳನ್ನ ಕೆಳಗಡೆ ಇಟ್ಟು ಮಳೆ ನೀರಿಗಾಗಿ ಒಂದು ತೊಟ್ಟು ಬೀಳುವಂತಹ ಮಳೆ ನೀರಿಗಾಗಿ ಬಕೆಟ್ ಗಳಿಂದು ಕಾದು ಮಕ್ಕಳು ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಜೊತೆಗೆ ಈಗಾಗಲೇ ಒಂದು ಕಟ್ಟಡಿಗೆ ಒಂದು ಮೇಲೆ ಕಾಂಕ್ರೀಟ್ ವ್ಯವಸ್ಥೆಯನ್ನ ಮಾಡಿದ್ರು ಸಹ ಆ ಕೊಠಡಿ ಸಹ ಸೋರುತ್ತಿರುವಂತಹ ದುಸ್ಥಿತಿ ಎದುರಾಗ್ತಾ ಇದ್ರೆ. ಮತ್ತೊಂದು 2 ಕೊಠಡಿಗಳಲ್ಲಿ ಒಂದು ಕೊಠಡಿ ಗೋಡನ್ ಗಾಗಿ ಶಾಲಾ ಕಟ್ಟಡಿ ತರಗತಿ ಮಾಡುವ ಎಲ್ಲಾ ಸೌಲಭ್ಯಗಳಿದ್ರು ಸಹ ಆ ಸೋರುವ ಕಾರಣದಿಂದ ಜೊತೆಗೆ ಸಂಪೂರ್ಣವಾಗಿ ಶಿಥಿಲಗೊಂಡಿರೋದ್ರಿಂದ ಅದನ್ನ ಗೋಡನ್ ವ್ಯವಸ್ಥೆಯಾಗಿ ಮಾರ್ಪಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಕಟ್ಟಡಿಯನ್ನು ಸಹ ಭಯದಿಂದ ಅಲ್ಲಿ ಮಕ್ಕಳು ಪಾಠ ಕಲಿಯುವಂತಾದ್ರೆ ಮಕ್ಕಳು ಹೊರಗೆ ಒಂದು ಆಟವಾಡುವಂತಹ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದಂತಹ ಜೀವ ಭಯದಲ್ಲಿ ಪ್ರತಿನಿತ್ಯ ಆಟವಾಡುವಂತಹ ದುಸ್ಥಿತಿ ಈ ದೊಡ್ಡಗಂಜೂರು ಶಾಲೆಯ ಮಕ್ಕಳಿಗೆ ಎದುರಾಗಿರುವಂತದ್ದು. ಯಾಕೆಂದ್ರೆ ಒಂದು ಬ್ರಿಟಿಷರ ಕಾಲದ ಒಂದು ಕಟ್ಟಡ ಇರುವಂತದ್ದು. ಕಟ್ಟಡ ಮಾತ್ರ ಚೆನ್ನಾಗಿದ್ರು ಸಹ ಮೇಲೆ ಇರುವಂತಹ ಈ ಒಂದು ಮಣ್ಣಿನ ಹೆಂಚೆ ಏನಿದೆಯೋ ಇದು ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ಪ್ರತಿ ಸಲವೂ ಸಹ ಮಕ್ಕಳು ಆಟ ಆಡುವಾಗ ಕೆಲವು ಏನು ಆ ಮಣ್ಣಿನ ಹೆಂಚುಗಳು ಮಕ್ಕಳ ಮೇಲೆ ಬಿದ್ದಿರುವಂತಹ ದೃಶ್ಯಗಳು ಸಹ ಈ ಹಿಂದೆ ಮೆಲುಕು ಹಾಕುತ್ತಿರುವಂತಹದ್ದು. ಯಾಕಂದ್ರೆ ಸಾಕಷ್ಟು ರೀತಿಯ ದೃಶ್ಯಗಳನ್ನ ಕಾಣ್ತಾ ಇದ್ರೆ ಕೇಳ್ಬೋದು. ಎಲ್ಲಾ ರೀತಿಯಾದಂತಹ ಮೇಲಿನ ಆಕಾಶವು ಸಹ ಸ್ಪಷ್ಟವಾಗಿ ಕಾಣಿಸುವಂತೆ ಇರುವಂತಹದ್ದು. ಸಾಕಷ್ಟು ಆ ಮಣ್ಣಿನ ಹೆಂಚುಗಳು ಬೀಳುವ ಹಂತದಲ್ಲಿರುವಂತದ್ದು. ಇದರಿಂದ ಒಂದು ರೀತಿಯಾದಂತಹ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ಒಂದು ಶಾಲೆಯಲ್ಲಿ ಕೊಠಡಿ ಎಷ್ಟೋ ಜನ ಸಾಕಷ್ಟು ರೀತಿಯಾದಂತಹ ಸರ್ಕಾರಿ ನೌಕರಿಗಳನ್ನ ಗಿಟ್ಟಿಸ್ಕೊಂಡಿದ್ದಾರೆ. ವಿದೇಶಗಳಲ್ಲಿಯೂ ಸಹ ಒಂದು ಶಾಲೆಯಲ್ಲಿ ಕಲಿತು ವಿದೇಶಗಳಿಗೂ ಹೋಗಿರುವಂತದ್ದು. ಆದ್ರಿಂದ ಈ ಒಂದು ಕಟ್ಟಡವನ್ನ ಉಳಿಸ್ಕೊಳ್ಬೇಕು ಅಂತ ಗ್ರಾಮಸ್ಥರು ಪರದಾಟ ಮಾಡ್ತಾ ಇದ್ರೆ, ಆದ್ರೆ ಅದೇ ಒಂದು ಕಟ್ಟಡದ ಕೆಳಗಡೆ ಆಟವಾಡುವಂತಹ ಮಕ್ಕಳು ಪ್ರಾಣ ಭಯದಿಂದ ಪ್ರತಿನಿತ್ಯವೂ ಸಹ ಆಟವಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ವಿಚಾರವನ್ನು ಸಹ ಶಿಕ್ಷಕರು ಸಹ ಒಂದು ರೀತಿಯಾದಂತಹ ಮನವಿಯನ್ನ ಸಲ್ಲಿಸಿದ್ದಾರೆ. ಇದನ್ನ ಒಂದು ದುರಸ್ತಿಗೊಳಿಸಿ ಒಂದು ರಂಗಮಂಟಪವನ್ನ ನಿರ್ಮಿಸಿದರೆ ಬಹಳಷ್ಟು ಅನುಕೂಲವಾಗುತ್ತೆ, ಶಾಲೆಗೆ ಒಂದು ರೀತಿಯಾದಂತಹ ಸೌಂದರ್ಯ ಹೆಚ್ಚುತ್ತೆ ಅಂತ ಮನವಿ ಮಾಡಿಕೊಂಡ್ರು ಸಹ ಅಧಿಕಾರಿಗಳು ಮಾತ್ರ ನಮ್ಗೇನು ಸಂಬಂಧ ಇಲ್ಲಂತೆ ವರ್ತನೆ ಮಾಡ್ತಾ ಇರುವಂತಹದ್ದು ಬಹಳಷ್ಟು ರೀತಿಯಾದಂತಹ ಬೇಜವಾಬ್ದಾರಿ ಅಂತ ಘಟನೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.